ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಈ ಒಂದು ಬ್ಯಾಕ್ ಬಟನ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾವು ಬ್ಯಾಕ್ ಬಟನ್ ಬ್ಲೌಸನ್ನು ಕಟ್ ಮಾಡಬೇಕಾದ್ರೆ ಫಸ್ಟ್ ಏನಪ್ಪ ಅಂತಂದರೆ ಈ ಒಂದು ವಿಷಯ ತಿಳ್ಕೊಂಡಿರಬೇಕು. ಯಾವಾಗಲೂ ಅಷ್ಟೇ ನಾವು ನಾರ್ಮಲಾಗಿ ಬ್ಲೌಸನ್ನು ಕಟ್ ಮಾಡುವಾಗ ಏನು ಮಾಡ್ತೀವಿ, ಈ ಒಂದು ಕ್ಲೋಸ್ ಆಗಿರುವಂಥ ಸೈಡು ನಮ್ಮ ಕಡೆ ಹಾಕ್ಕೊತೀವಿ, ಹಾಗೆಯೇ ಈ ಒಂದು ಓಪನ್ ಇರುವಂಥ ಸೈಡು ಆ ಕಡೆಗೆ ಬರೋ ಥರ ಹಾಕ್ಕೋತೀವಿ ಅಲ್ವಾ. ಆದರೆ ಬ್ಯಾಕ್ ಬಟನ್ ಬ್ಲೌಸನ್ನು ನಾವು ಕಟ್ ಮಾಡುವಾಗ ಆ ರೀತಿ ಹಾಕ್ಕೊಳ್ಬಾರ್ದು. ಯಾಕಂದರೆ ಈ ಒಂದು ಹುಕ್ಸು ಮತ್ತು ಹುಕ್ಸು ಕಾಜಾಪಟ್ಟಿ ಏನು ಮಾಡಬೇಕು, ಈ ಕಡೆ ಬರುತ್ತಲ್ವ, ಆ ಕಾರಣಕ್ಕೆ ಈ ಒಂದು ಓಪನ್ ಸೈಡನ್ನು ನಮ್ಮ ಕಡೆಗೆ ಹಾಕ್ಕೊಂಡು ಈ ಒಂದು ಕ್ಲೋಸ್ ಇರುವಂಥ ಸೈಡನ್ನು ಆ ಕಡೆಗೆ ಬರೋ ಥರ ಹಾಕೋಬೇಕು. ಈ ರೀತಿ ಬಟ್ಟೆನ ಲೈನಿಂಗನ್ನು ಹಾಕ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಏನಾದರೂ ಕ್ರಾಸ್ ಇತ್ತು ಅಂತ ಅಂದರೆ ಈ ರೀತಿ ಒಂದು ಮಾರ್ಜಿನನ್ನು ಹಾಕ್ಕೊಂಡು ಲೈನನ್ನು ಹಾಕ್ಕೊಂಡು ಕ್ರಾಸನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕ್ರಾಸನ್ನು ನೀಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಸ್ಟಿಚ್ಚಿಂಗಿಗೋಸ್ಕರ ಒಂದು ಮಾರ್ಜಿನನ್ನು ಹಾಕೋಬೇಕು. ಸ್ಟಿಚ್ಚಿಂಗ್ ಮಾರ್ಜಿನ್ ಹಾಕ್ಕೊಂಡು ಆದಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು 1/4 ಇಂಚು ಎಕ್ಸ್ಟ್ರಾ ಈ ಕಡೆಗೆ ಮಾರ್ಜಿನ್ಗೆ ಬಿಡಬೇಕು. ಇದು ಡಬಲ್ ಸಿಂಗಲ್ ಪಟ್ಟಿ ನಾವು ಹಾಕಿದಾಗ ಇದು ಒಳಗಡೆಗೆ ಸೇರಿಕೊಳ್ಳುತ್ತೆ. ನಮಗೆ ಹುಕ್ಸ್ ಮತ್ತು ಕಾಜಾ ಪಟ್ಟಿ ಮಧ್ಯೆ ಗ್ಯಾಪ್ ಅನ್ನೋದು ಬರಲ್ಲ, ಹಿಂದ್ಗಡೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಇರುತ್ತೆ. ಈ ರೀತಿ ಹಾಕ್ಕೊಂಡು ಆದಮೇಲೆ ನಾವು ಈಗ ಅಳತೆ ಬ್ಲೌಸಿಂದ ಈ ಒಂದು ಬ್ಲೌಸ್ನ ಲೆಂತ್ ಎಷ್ಟಿದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಮ್ಮ ಅಳತೆ ಬ್ಲೌಸನ್ನು ತಗೊಂಡು ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು. ಹೀಗೆ ಅಳತೆ ಬ್ಲೌಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಥರ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಮೇಲೆ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ, ಈ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಕೆಳಗಡೆಗೆ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ವ, ಈ ಡಾಟ್ವರೆಗೂ ಲೈನಲ್ಲಿ ಎಷ್ಟು ಬರುತ್ತೆ ಈ ಥರ ಸ್ವಲ್ಪ ಹೇಳ್ಕೊಂಡು ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಈಗ ನಮಗೆ ಈ ಒಂದು ಬ್ಲೌಸ್ನ ಲೆಂತ್ ಬಂದು 13 ಇಂಚು ಬರ್ತಾ ಇದೆ. ಈ 13 ಇಂಚನ್ನ ಏನು ಮಾಡ್ಕೋಬೇಕು, ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಈ ಕಡೆಗೂ ಕೂಡ 13 ಇಂಚಿಗೆ ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈ 2 ಡಾಟ್ಸನ್ನು ಜಾಯಿನ್ ಮಾಡ್ಕೋಬೇಕು. ಮತ್ತು ನಮಗೆ ಸ್ಟಿಚ್ಚಿಂಗ್ಗೆ ಮೇಲ್ಗಡೆ ಮಾರ್ಜಿನ್ ಬೇಕಲ್ವಾ, ಅದಕ್ಕೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಮೇಲ್ಗಡೆಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಇವಾಗ ಈ ಒಂದು ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಹುಕ್ಸ್ ಪಟ್ಟಿ ಇದೆಯಲ್ಲ, ಹುಕ್ಸ್ ಪಟ್ಟಿ ಕಡೆಯಿಂದ ಈ ಥರ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ನಮಗಿಲ್ಲಿ 30.5 ಇಂಚು ಬರ್ತಾ ಇದೆ. ಈ 30.5 ಇಂಚನ್ನು ಏನು ಮಾಡ್ಕೋಬೇಕು, ಇವಾಗ ನಾವು 4 ಭಾಗ ಮಾಡ್ಕೋಬೇಕು. 4ರಲ್ಲಿ 1 ಭಾಗವನ್ನು ನಾವು ಇಲ್ಲಿ ಮೆಜರ್ಮೆಂಟ್ಗೆ ತಗೋಬೇಕು. ಈ ಥರ ಫೋಲ್ಡ್ ಟೇಪನ್ನು ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇವಾಗ ಅರ್ಧ ಆಯಿತು. ಅರ್ಧ ನಮಗೆ 15.25 ಇಂಚು ಬರ್ತಾ ಇದೆ. ಈ 15.25 ಇಂಚನ್ನ ಮತ್ತೆ ಏನು ಮಾಡಬೇಕು, ಇನ್ನೊಂದು ಸರಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ಸರಿ ಫೋಲ್ಡ್ ಮಾಡಿದಾಗ ನಮಗೆ 7.25 ಇಂಚು ಮೇಲೆ ಅದ್ರ ಮೇಲೆ ಒಂದು ಗೆರೆ ಇಲ್ಲಿಗೆ ಬರ್ತಾ ಇದೆ. ನಾವು ಇದನ್ನು 7.25 ಅಂತಲೇ ತಗೊಳ್ಳೋಣ. 7.25 ಇಂಚು ಏನು ಬಂದಿದೆ, ಆ 7.25 ಇಂಚನ್ನು ಇಲ್ಲಿಗೆ ಒಂದು ಈ ಕಡೆ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವ, ಇದನ್ನು ಬಿಟ್ಟು ಏನು ಮಾಡ್ಕೋಬೇಕು, 7.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ನಮಗೆ ಬ್ಯಾಕ್ ಸೈಡಲ್ಲಿ ಡಾಟ್ಸ್ ಹಿಡಿತೀವಲ್ವ, ಆ ಡಾಟ್ಸ್ಗೋಸ್ಕರ ಇಲ್ಲಿ ಒಂದು ಅರ್ಧ ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಮತ್ತು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 2 ಇಂಚು ಬೇಕಾಗುತ್ತೆ. ಆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಲ್ಲಿ ನಾನು 2 ಇಂಚಿಗೆ ಇನ್ನೂ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 1.5 ಇಂಚ್ ಬೇಕಾದರೂ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಸ್ವಲ್ಪ ಜಾಸ್ತಿ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಸ್ವಲ್ಪ ಕಡಿಮೆ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟು ಆಯ್ತಲ್ವಾ. ಈಗ ಇಷ್ಟು ಆದಮೇಲೆ ನಾವು ಈ ಒಂದು ಸೊಂಟದ ಸುತ್ತಳತೆಯ ಆಧಾರದ ಮೇಲೆ ಏನು ಮಾಡ್ತೀವಿ, ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ನಮಗೆ ಸೊಂಟದ ಸುತ್ತಳತೆ ಎಷ್ಟು ಬಂದಿದೆ, ಟೋಟಲ್ ಸುತ್ತಳತೆ ಬಂದುಬಿಟ್ಟು 30.25 ಇಂಚು ಬಂದಿದೆ.
ಇವಾಗ 30.5 ಇಂಚ್ ಬಂದಾಗ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಾವು ಒಂದು ವಿಷಯ ತಿಳ್ಕೋಬೇಕು. ಒಂದು ಚಿಕ್ಕ ಸೈಜ್ ಬ್ಲೌಸ್ ಅಂದರೆ ಯಾವುದು, ಹಾಗೆಯೇ ದೊಡ್ಡ ಸೈಜ್ ಬ್ಲೌಸು ಅಂದರೆ ಯಾವುದು ಅಂತ ಹೇಳಿ ನಾವು ತಿಳ್ಕೋಬೇಕು. ಈಗ ಚಿಕ್ಕ ಸೈಜ್ ಬ್ಲೌಸು ಅಂತಂದರೆ ಯಾವ ಬ್ಲೌಸ್ನ ಒಂದು ಸೊಂಟದ ಸುತ್ತಳತೆ ಬಂದು 30 ಇಂಚಿಗಿಂತ ಕಡಿಮೆ ಇರುತ್ತೋ ಅದು. ಅಂದರೆ 30 ಇರ್ಬೋದು, 29 ಇರ್ಬೋದು, 28 ಇರ್ಬೋದು, ಹಾಗೆಯೇ 27 ಇರ್ಬೋದು. ಈ ರೀತಿ ಕಡಿಮೆ ಬರುತ್ತಲ್ವ, ಅವೆಲ್ಲದಕ್ಕೂ ನಾವು ಏನು ಮಾಡ್ತೀವಿ, ಸಣ್ಣ ಸೈಜ್ ಬ್ಲೌಸು ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆಯೇ ಯಾವ ಬ್ಲೌಸಲ್ಲಿ ಈ ಒಂದು ಸೊಂಟದ ಸುತ್ತಳತೆ 30ರ ಮೇಲೆ ಬರಬೇಕು. ಅಂದರೆ 31, 32, 33 ಈ ಥರ ಯಾವುದೇ ಬ್ಲೌಸು ಎಕ್ಸ್ಟ್ರಾ ದೊಡ್ಡದಾಗಿ ಇರುವಂಥ ಯಾವುದೇ ಬ್ಲೌಸ್ ಬಂದ್ರೂ ಅದಕ್ಕೆ ನಾವು ದೊಡ್ಡ ಸೈಜ್ ಬ್ಲೌಸು ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ ಇವಾಗ ನಮಗೆ ಒಂದು ಬ್ಲೌಸು ಯಾವ ಇದರಲ್ಲಿದೆ 30 ಅಂತಂದರೆ ಇದು ದೊಡ್ಡ ಸೈಜ್ ಇದರಲ್ಲೇ ಬರುತ್ತೆ, ದೊಡ್ಡ ಸೈಜ್ ಬ್ಲೌಸಲ್ಲೇ ಇದು ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂತಂದರೆ ಈ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೋ ಅದಕ್ಕೆ ಇನ್ನು 1.5 ಇಂಚ್ ನಾವು ಆ್ಯಡ್ ಮಾಡ್ಕೋಬೇಕು. ಅದೇ ಚಿಕ್ಕ ಸೈಜ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಆವಾಗ 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಈ ಗ್ರೂಪಲ್ಲಿ ಏನಾದರೂ ನಮ್ಮ ಬ್ಲೌಸ್ ಇದ್ದಾಗ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ದೊಡ್ಡ ಸೈಜ್ ಗ್ರೂಪಲ್ಲಿ ಏನಾದರೂ ಸೊಂಟದ ಸುತ್ತಳತೆ ಇತ್ತು ಅಂತ ಅಂದಾಗ 1.5 ಇಂಚು ಆ್ಯಡ್ ಮಾಡ್ಕೋಬೇಕು. ಈ ವಿಷಯನ ನಾವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಯಾವ ಒಂದು ಅಳತೆ ಬ್ಲೌಸ್ ಬೇಕಾದರೂ ತುಂಬ ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು. ಈಗ ನಾವು 7.25 ಇಂಚ್ ಬಂದಿದೆ ಅಲ್ವಾ, 7.25 ಇಂಚ್ ಬಂದಾಗ ಇದಕ್ಕೆ ಇನ್ನು 1 ಇಂಚ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 8.25 ಇಂಚು ನಮಗೆ ಇಲ್ಲಿ ಬರುತ್ತೆ. ಈ 8.25 ಏನು ಮಾಡ್ಕೋಬೇಕು, ಇಲ್ಲಿ ಮೇಲ್ಗಡೆಗೆ 8.25ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಡಬೇಕು. ಈಗ ಈ 2 ಮಾರ್ಜಿನ್ಸನ್ನು ಈ ರೀತಿ ಲೈನ್ ಮಾಡ್ಕೋಬೇಕು. ಥರ ಲೈನ್ ಮಾಡ್ಕೊಂಡು ಆದಮೇಲೆ ಈಗ ಏನು ಮಾಡಬೇಕು ಅಂತಂದರೆ ನಮಗೆ ಶೋಲ್ಡರ್ ಎಷ್ಟು ಬರುತ್ತೆ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬೇಕು. ಈ ಸೈಜ್ಗೆಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ಅಳತೆ ಬ್ಲೌಸಿಂದ ಬೇಕಾದರೂ ನೀವು ಅಳತೆ ತಗೋಬೋದು. ನಮಗೆ ಅಳತೆ ತಗೊಳ್ಳೋದು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನಾರ್ಮಲಾಗಿ ಈ ಸೈಜ್ಗೆಲ್ಲನೂ ಡೀಪ್ ಜಾಸ್ತಿ ಇದ್ದಾಗ ನಾವು 5 ಇಂಚಷ್ಟೇ ಶೋಲ್ಡರನ್ನು ತಗೋತೀವಿ. ಡೀಪ್ ಏನಾದರೂ ಕಡಿಮೆ ಇತ್ತು ಅಂತಂದಾಗ 2.5 ಇಂಚಿಗೆ 5 ಇಂಚಿಗೆ ನಾವು ಶೋಲ್ಡರನ್ನು ತಗೋತೀವಿ. ಇಲ್ಲಿ ನಾನು ಈ ಬ್ಲೌಸ್ಗೆ ಬಂದುಬಿಟ್ಟು 2 ಇಂಚ್ ಅಷ್ಟೇ 5 ಇಂಚ್ ಅಷ್ಟೇ ಶೋಲ್ಡರನ್ನು ತಗೋತಾ ಇದ್ದೀನಿ. ಇಲ್ಲಿ ಈ ಕಡೆ ಮಾರ್ಜಿನ್ ಏನಿದೆ, ಈ ಒಂದು ಮಾರ್ಜಿನನ್ನು ಬಿಟ್ಟು 5 ಇಂಚಿಗೆ ಏನು ಮಾಡಬೇಕು, ಈ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಸೇಮ್ ಅದೇ ಮಾರ್ಕಿಂಗ್ 5 ಇಂಚಿನ ಈ ಥರ ಡೌನ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ ಒಂದು ಆರ್ಮ್ ಡೌನನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಇದು ನಮಗೆ ದೊಡ್ಡ ಸೈಜ್ ಬ್ಲೌಸ್ ಗ್ರೂಪಲ್ಲೇ ಬರ್ತಾ ಇದೆಯಲ್ಲ, ನೆಕ್ ತುಂಬ ಡೀಪ್ ಇತ್ತು ಅಂತ ಅಂದಾಗ ಇಲ್ಲಿ ನಾವು ಕೊಡುವಂಥ ಒಂದು ಶೇಪ್ ಕೊಡ್ತೀವಲ್ವ, ಇದರಲ್ಲಿ ನಮಗೆ ವೇರಿಯೇಷನ್ಸ್ ಆಗುತ್ತೆ. ಸೈಜ್ ದಪ್ಪ ಇದ್ದರೂ ಕೂಡ ಡೀಪ್ ತುಂಬ ಜಾಸ್ತಿ ಇತ್ತು ಅಂತಂದಾಗ ಇಲ್ಲಿ ನಾವು ಬರೀ 1 ಇಂಚ್ ಇಟ್ಟರು ಸಾಕಾಗುತ್ತೆ. ಇನ್ ಕೇಸ್ ಸೈಜು ದಪ್ಪ ಇದ್ದಾರೆ, ಈ ಒಂದು ಡೀಪ್ ತುಂಬ ಕಡಿಮೆ ಇದೆ ನೆಕ್ ಡೀಪು ಅಂತ ಅಂದಾಗ ಇದರಲ್ಲಿ ಈ ಒಂದು ಇಲ್ಲಿ ತೆಗೆಯುವಂಥ ಶೇಪ್ ಏನಿದೆ, ಈ ಶೇಪ್ನ ನಾವು 1.5 ಇಂಚ್ವರೆಗೂ ತೆಗಿಬೋದು. ಇಲ್ಲಿ ಹಾಗೆ ಡೀಪ್ ಜಾಸ್ತಿ ಇದೆ ನೆಕ್ಕಲ್ಲಿ, ಆ ಕಾರಣಕ್ಕೆ ನಾನು ಇಲ್ಲಿ 1 ಇಂಚಿಗಷ್ಟೇ ಇದನ್ನು ಮಾರ್ಕ್ ಮಾಡ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕು, ಕ್ರಾಸಾಗಿ ಈ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನಮ್ಮ ಅಳತೆ ಬ್ಲೌಸಲ್ಲಿ ಈ ಒಂದು ಆರ್ಮ್ ಲೂಸು ಕರೆಕ್ಟಾಗಿದೆಯಾ, ಇದಕ್ಕೆ ಮ್ಯಾಚ್ ಆಗುತ್ತಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ಆರ್ಮ್ ಲೂಸನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅಂತ ಅಂದರೆ, ಇಲ್ಲಿ ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ ಇದೆಯಲ್ಲ, ಈ ಸ್ಲೀವನ್ನು ನಾವು ಬ್ಯಾಕ್ ಪಾರ್ಟಿಂದನೇ ಮೆಜರ್ಮೆಂಟನ್ನು ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಟೇಪನ್ನು ತಗೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಂದ ಹಿಡಿದು ಈ ಸ್ಟಿಚ್ಚಿಂಗ್ ಏನಿದೆ ಆ ಸ್ಟಿಚ್ಚಿಂಗ್ ಮೇಲೇ ಈ ಥರ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 7.25 ಇಂಚು ಬರಬೇಕು. 7.25 ಇಂಚು ಇಲ್ಲಿ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲೆ ನಾವು ಶೋಲ್ಡರ್ ಜಾಯಿಂಟಿಗೆ ಬಿಟ್ಟಿದ್ದೀವಲ್ವ, ಶೋಲ್ಡರ್ ಜಾಯಿಂಟಿಗೆ ಬಿಟ್ಟಿರೋದನ್ನ ಬಿಟ್ಟು ಮತ್ತು ಇಲ್ಲಿ ಸ್ಟಿಚ್ಚಿಂಗ್ಗೆ 1/2 ಇಂಚ್ ಬರುತ್ತೆ, ಅದನ್ನು ಬಿಟ್ಟು ಏನು ಮಾಡಬೇಕು, ಸ್ವಲ್ಪ ಈ ಕಡೆಗೆ
ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 7.5 ಇಂಚು ಈಗ ನಮಗೆ ಇದು ಬರಬೇಕು. ಅದಕ್ಕಿಂತ ಜಾಸ್ತಿ ಬಂತು ಅಂತಂದರೆ ಇಲ್ಲಿ ನಮಗೆ 8.5 ಇಂಚಿಗೆ ಬರ್ತಾಯಿದೆ. 8.5 ಇಂಚಿಗೆ ಬಂದಾಗ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇದನ್ನು ಇನ್ನು ಸ್ವಲ್ಪ ನಾವು ಮೇಲಕ್ಕೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ಮೇಲಕ್ಕೆ ಇನ್ನೊಂದು ಲೈನನ್ನು ಹಾಕ್ಕೊಂಡು ಇಲ್ಲಿಗೆ 1 ಇಂಚಿಗೆ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಈಗ ಈ ಲೈನ್ ಮೇಲೆ ಒಂದ್ಸರಿ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ ಈಗ ಕರೆಕ್ಟಾಗಿ 7.5 ಇಂಚಿಗೆ ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ ನಮಗೆ. ಈ ಲೈನ್ ಈಗ ಕರೆಕ್ಟಾಗಿದೆ. ಅಂದರೆ 4.5 ಇಂಚಷ್ಟೇ ಇಲ್ಲಿ ತೆಗೆದ್ರೆ ಇವರಿಗೆ ಈ ಒಂದು ಆರ್ಮ್ ಲೂಸು ಕರೆಕ್ಟಾಗಿ ಸರಿ ಹೋಗ್ತಾ ಇದೆ. ಇವಾಗ ಬ್ಯಾಕಲ್ಲಿ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಕ್ ನೆಕ್ ಬಂದು ನಾನು 2.5 ಇಂಚು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ಕೆಳಗಡೆ ಬಂದು ನೆಕ್ ಡೀಪ್ ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಆ ಕಡೆ ಜಾಯಿಂಟ್ ಮಾಡಿದ್ದೀವಲ್ವ, ಆ ಜಾಯಿಂಟ್ ಹತ್ರ ಹಿಂಗೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೆಕ್ಕು ಸಹ ಕರೆಕ್ಟಾಗಿದೆಯಾ ಒಂದ್ಸರಿ ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಏನು ಮಾಡಿದ್ದೀವಿ ನಾವು ಮಾರ್ಜಿನ್ ಹಾಕ್ಕೊಂಡಿದ್ದೀವಲ್ವ, ಆ ಮಾರ್ಜಿನ್ ಲೈನ್ ಮೇಲೆ ಇಲ್ಲಿ ಇಟ್ಟು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಮೇಲೆ 2.5 ಇಂಚ್ ಇಟ್ಟಾಗ ಕೆಳಗಡೆ 3 ಇಂಚ್ವರೆಗೂ ಇಟ್ಕೋಬೇಕು. ಈ ಥರ 3 ಇಂಚ್ವರೆಗೂ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಡೀಪು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬೇಕು ಅಂದರೆ ರೌಂಡ್ ನೀಟಾಗಿ ಬರುತ್ತೆ. ಇನ್ ಕೇಸ್ ಬೇಡ ನಮಗೆ ಅಂತ ಅಂದರೆ ಇಲ್ಲಿ ಮೇಲೆ ಎಷ್ಟಿರ್ತೀರೋ ಆ್ಯಸ್ ಇಟ್ ಈಸ್ ಕೆಳಗಡೆಗೂ ಅಷ್ಟೇ ಇಟ್ಕೊಂಡು ಇಲ್ಲಿ ಏನು ಮಾಡ್ಕೋಬೋದು, ಬ್ಲೌಸಲ್ಲಿ ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ಇವಾಗ ಈ 2 ಮಾರ್ಕಿಂಗ್ಸನ್ನ ಏನು ಮಾಡಬೇಕು, ಈ ಥರ ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡಿಕೊಂಡು ಇದರೊಳಗಡೆ ನಿಮಗೆ ಯಾವ ಒಂದು ನೆಕ್ಕನ್ನು ಬೇಕೋ ಆ ಥರ ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋದಾದರೆ ಇಲ್ಲಿ ನಮಗೆ ಆಲ್ಮೋಸ್ಟ್ 10.25 ಇಂಚಿಗೆ ಇಲ್ಲಿ ನೆಕ್ 10.5 ಇಂಚಿಗೆ ಇಲ್ಲಿ ನಮಗೆ ನೆಕ್ ಡೀಪ್ ಅನ್ನೋದು ಬರ್ತಾ ಇದೆ. ಅಂದರೆ ಇಲ್ಲಿ ನೆಕ್ಕು ಬ್ರಾಡ್ ಆಗಿದೆ, ಡೀಪ್ ಆಗಿದೆ. ಮತ್ತು ಇದು ಹಂಗಾದರೆ ಕಡಿಮೆ ಡೀಪ್ ಯಾವುದು ಅಂತಂದರೆ ಯಾವ ಒಂದು ನೆಕ್ಗಳು ನಮಗೆ 9 ಇಂಚಿಗಿಂತ ಕಡಿಮೆ ಬರ್ತಾವೋ ಅವನ್ನ ನಾವು ನಾರ್ಮಲಾಗಿ ಕಡಿಮೆ ಇರುವಂಥವು ಅಥವಾ ಮಿಡ್ಲಲ್ಲಿ ಇರುವಂಥ ನೆಕ್ಗಳು ಅಂತ ಹೇಳಿ ಕರಿತೀವಿ. ಇದು ಬ್ರಾಡ್, ಡೀಪು ತುಂಬ ಜಾಸ್ತಿ ಇರುವಂಥ ಈ ಒಂದು ಲೆಂತ್ಗೆ ಈ ಒಂದು ಡೀಪು ತುಂಬಾ ಜಾಸ್ತಿ ಆಗುತ್ತೆ. ಇವಾಗ ಇಲ್ಲಿ ನಿಮಗೆ ಯಾವ್ದು ಬೇಕೋ ಆ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಶೇಪ್ ಡ್ರಾ ಮಾಡೋಕ್ಕೆ ಮೊದಲು ಇಲ್ಲೇನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ 10.25 ಇಂಚ್ ಬರ್ತಾ ಇದ್ದಿಲ್ವಾ, ಇಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸೆಂಟ್ರ್ ಮಾಡ್ಕೋಬೇಕು. ಈ ಥರ ಸೆಂಟ್ರ್ ಮಾಡಿಕೊಂಡು ಇವಾಗ ನಾವು ಏನೇ ಅಗಲ ಮಾಡಬೇಕು ಅಂದ್ರೂ ನೆಕ್ಕನ್ನು ಈ ಒಂದು ಆಫ್ ಸೆಂಟ್ರಿಗೆ ಮಾಡ್ಕೊಂಡಿದ್ದೀವಲ್ಲ, ಈ ಡಾಟಿಂದ ಕೆಳಗಡೆಗೆ ನಾವು ನೆಕ್ಕನ್ನು ಬ್ರಾಡ್ ಮಾಡ್ಕೋಬೇಕು. ಅದು ಬಿಟ್ಟು ಮೇಲಕ್ಕೆ ಏನಾದರೂ ಹೋಗಿ ನಾವು ಬ್ರಾಡ್ ಮಾಡೋಕ್ಕೆ ಹೋಗಿದ್ದೀವಿ ಅಂತಂದರೆ ನೆಕ್ಕು ಡ್ರಾಪ್ ಆಗುತ್ತೆ. ಆ ಕಾರಣಕ್ಕೆ ಏನೇ ಒಂದು ಮಾಡಬೇಕು ಅಂದರೂ ಕೂಡ ಈ ಒಂದು ಅರ್ಧ ಆಫ್ ಏನಿದೆ ಇದರೊಳಗಡೆ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಬಂದು ಸ್ವೀಟ್ ಹಾರ್ಟ್ ಶೇಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಥರ ಒಂದು ಕರ್ಡ್ ಸ್ಕೇಲ್ ನಿಮ್ಮ ಹತ್ರ ಇದ್ದರೆ ತಗೊಂಡು ಕರ್ಡ್ ಸ್ಕೇಲಲ್ಲಿ ಡ್ರಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಬೇಕಾದರೆ ಫ್ರೀ ಹ್ಯಾಂಡಲ್ಲಿ ಹಾಗೇನು ಮಾಡ್ಬೋದು. ಈ ಒಂದು ಬಾಕ್ಸ್ ಒಳಗಡೆ ಅಲ್ದಿರ ಇಲ್ಲಿ ಸ್ವಲ್ಪ ಒಂದು 1/2 ಇಂಚ್ ಆ ಕಡೆಗೆ ಹೋಗೋ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ನಮಗೆ ಇಲ್ಲಿ ಕರ್ವು ಶೇಪ್ ಅನ್ನೋದು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಓಕೆ, ಇಷ್ಟು ನಮಗೆ ಈ ಒಂದು ಬ್ಯಾಕ್ ಪಾರ್ಟಲ್ಲಿ ಬರುವಂತಹ ಕಟ್ಟಿಂಗು. ಇದನ್ನು ಹೀಗೆ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ.
ಮತ್ತು ನಾವು ಇಲ್ಲಿ ಡಾಟ್ಸನ್ನ ಹಿಂದ್ಗಡೆ ಡಾಟ್ಸ್ ತೆಗಿಬೇಕಲ್ವ, ಆ ಡಾಟ್ಸನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ, ನಮ್ಮದು ಆಲ್ರೆಡಿ ಇದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಈ ಒಂದು ಇದು ಫ್ರಂಟಲ್ಲಿ ಈ ಕಡೆ ಬರುವಂಥ ಈ ಪಾರ್ಟ್ ಏನಿದೆ ಇದನ್ನು ಈ ಲೈನ್ಗೆ ಟಚ್ ಆಗೋ ಥರ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲಿ ಸ್ವಲ್ಪ ಉಗುರಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಬ್ಯಾಕಲ್ಲಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಈ ಒಂದು ಮಾರ್ಕಿಂಗ್ ಮೇಲೆ ಏನು ಮಾಡ್ಕೋಬೇಕು, 4 ಇಂಚ್ ಹೈಟ್ಗೆ ಮಾರ್ಜಿನ್ ಸೇರಿಸಿ 4 ಇಂಚ್ ಹೈಟ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಡಾಟ್ಸ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಅರ್ಧ ಇಂಚು, ಹಾಗೆಯೇ ಈ ಕಡೆಗೆ ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬ್ಯಾಕಲ್ಲಿ ನೀಟಾಗಿ ಈ ರೀತಿ ಬರುತ್ತೆ. ಇದರ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.